ಯಾಕೆ ಹೇಳ್ಕೊ ಬಂದ್ರು? ಯಾರ್ದಂತ ಹೇಳ್ಕೊ ಬಂದ್ರು? ಏ ಲೇ ಮೊನ್ನೆ ಪೊಲೀಸ್ಗೆ ಎಲ್ಲ ತೋರಿಸಿ ಕಳ್ಸಾಗೈತೆ. ಏನ್ ಬಿಡಕ್ಕಲ್ಲ? ಯಾಕೆ ಬಿಟ್ಟಿಸ್ಬೇಕು? ಯಾಕೆ ಓಲಿ ಓಲಿ ಏನಿದು? ಓಲಿ ಏನಿದು? ನೀನು ವಿಡಿಯೋ ಅಂತಲ್ಲ ಇದಲ್ಲ ಅಷ್ಟೇ. ನೀವು ಒಬ್ರ ಮೇಲೆ ಎಲ್ಲರೂ ಕುಣಿಯೋದಲ್ಲ ಅಂತ. ಒಬ್ರ ಮೇಲೆ ಎಲ್ಲರೂ ಕುಣಿಯೋದಲ್ಲ ಅಂತ. ಹಕ್ಕ ಅಂತ ಬೆಲೆ ಕೊಡ್ತೀವಿ. ಹಿಂಗೆ ಸೀರಿಯಲ್ ಹಿಂಗೆ ಸೀರಿಯಲ್ ನೋಡು ನೀನು ಕಾಣಲ್ಲ. ಹಿಂಗೆಲ್ಲ ಸೀರೆ ಉದ್ರಸಿ ಒಂದು ಹೆಣ್ಣೆ ಕರ್ಕ ಬರಲ್ಲ. ನಿಮ್ಗೆ ಹಾಕ್ಬೇಡಿ ಅಂತ ಹೇಳಿಲ್ವಾ? ಪತ್ರ ಎಲ್ಲ ತೋರಿಸಿದ ಮೇಲೆ ನಳಿನ ಮನೆ ಪತ್ರ ಏನ್ ಗೊತ್ತಾ? ನಿಂದ ಅಲ್ಲಿ ಮೇಕೆ ಹೊರತು ಅಲ್ಲಿಂದ ಮೇಲ್ಕೆಂತ ನೀವು ಬಂದಿದ್ರೆ ಹೇಳಕ್ಕೆ? ಅವತ್ತಿಂದ ನೀವು ಬಂದಿದ್ರೆ ಹೇಳಕ್ಕೆ? ಕೊಲ್ಲ ಹಾಕಿ ನೀವೇ ಮಾಡಿಸಿ. ಮಾಡ್ತಂತ ಕರ್ಕೊಳ್ಳಿ. ಫೋನ್ ಮಾಡಕ್ಕೂ ಬಿಟ್ಟಿಲ್ಲ. ಫೋನ್ ಕಿತ್ಕೊಂಡ್ರ ಮುಂಡೇರು ಕೈಯೆಲ್ಲೂ ಹಿಂಗೆಲ್ಲಾನು ಮಾಡಿ ಬಳೆ ಎಲ್ಲ ಹೊಡೆದ ರಾಗಿ ಹೆಚ್ಚಕ್ ಕೊಡ್ಲಿಲ್ಲ. ಕಿತ್ಕೊಂಡು ಮೊಣ್ಣೆ ಹೆಚ್ಚಕ್ ಬಂದು ನಾವು ಕೈಯೆಲ್ಲ ಹಿಡ್ಕೊಂಡು ಮುಂಡಾರು ನಾನು ಒಬ್ಳು. ಇರ್ಲಿ ಒಬ್ಳೆ ನೀವು ದಂಡು ಬಳೆ ಕಟ್ಕೊಂಡ್ ಬಂದಷ್ಟು ಯಾರು ಎದ್ರಲ್ಲ ಆಯ್ತಾ? ನಿಜವಾಗ್ಲೂ ಹೆಂಗಸರು ಆಡ್ಬೇಕು. ರೆಕಾರ್ಡ್ ಮಾಡ್ತಾ ಇದೀನಾ? ತಾಲೂಕು ತೇಜೂರು ಗ್ರಾಮ. ನಾನು ಒಬ್ಬಳೇ ಇರೋದು. ನಮ್ಮ ಯಜಮಾನ್ರಿಗೆ ಸೋಕಾಗೈತೆ. ಅವ್ರ ಮೂಲೆಯಲ್ಲಿ ಕೂತವ್ರೆ. ಅವ್ರ ಮೂಲೆಯಲ್ಲಿ ಕೂತ್ಮೇಲೆ ಈಗ ನಾನು ಒಬ್ಬಳ ಮೇಲೆ ದಬ್ಬಳಿಕೆ ಮಾಡಿ ನಮ್ಮ ಮಾವ ಸಂಪಾದನೆ ಮಾಡ್ಯಾರ ಆಸ್ತಿ ಹೆಂಗಾರ ಗೋಚ್ಕೋಬೇಕು ಅಂತ ಅವರು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇರೋದು. ಅವ್ರು ಹಲ್ಲೆ ಮಾಡ್ತಾವ್ರೆ. ಹಲ್ಲೆ ಮಾಡಿದ್ರೆ ನಾನು 2 ದಿನ ಕೇಳಕ್ಕೆ ಹೋಗೋದಕ್ಕೆ ನನ್ನನ್ನೇ ಹೊಡೆದು 1 ಕಿಲೋಮೀಟ್ರ್ ಎಳ್ಕೊಬಂದಾರೆ. ನನ್ನ ಬಟ್ಟೆ ಬರಿ ಎಲ್ಲ ತೆಗೆದಾಕಿ ಮೆಟ್ರೆ ಇಸ್ಕವ್ರೆ. ನನ್ನ ಕೈಯಿಂದ ಫೋನ್ ಕಿತ್ಕೊಂಡ್ರು. ಸಾಯಿಗೆ ಕರೆಯೋಣಂದರೆ ಸಾಯಿ ಕರೆದವ್ರು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ತಲೆ ಮುಂಡೆ ಎಲ್ಲ ಹೊಡೆದು ಗಲಾಟೆ ಮಾಡ್ತಾರೆ. ಸಹಾಯ ಮಾಡೋಕ್ಕೆ ಬಂದವ್ರು ಅವರು 5 ಜನ ಹೆಂಗಸರು, 5 ಜನ ಗಂಡಸರು, 10 ಜನ ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾವ್ರೆ. ನಾನು ಅವರಿಂದ ನಾನು ರಕ್ಷಣೆ ಕೇಳ್ತಾ ಇದ್ದೀನಿ. ನಾನು ನ್ಯಾಯ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ನಮ್ಮ ಮಾವ ನಮ್ಮ ಅತ್ತೆಯ ಇಬ್ಬರು ಉಣಿದ್ದೀವಿ. ನನ್ನ ಮೈದನ ಉಣಿದ್ದೀವಿ. ನನ್ನ ವಾರ್ಗೀತೆ ಉಣಿದ್ದೀವಿ. ಅವರು ನನ್ನ ವಾರ್ಗೀತಿ ಮೈದ ಸತ್ತು ಅವರೇ ಎಲ್ಲ 8 ವರ್ಷ. ನಮ್ಮ ಅತ್ತೆ ನಾನು ಮದುವೆ ಆಗೋದು ಮುಂಚೆಗೆ ಸತ್ತಿರೋದು. ನಮ್ಮ ಮಾವ ನನ್ನ ಮದುವೆ ಆದಮೇಲೆ ಸತ್ತಿರೋದು. ನಮಗೆ ಗೊತ್ತಿಲ್ಲ ನಮ್ಮ ಅತ್ತೆ ಉಣಿದ್ದು. ಅವತ್ತಿಂದ 71 ವರ್ಷದಿಂದಲೂ ನಾವೇ ಸಾದಿಂದಲ್ಲಿರೋದು. 4 ಹೆಣನೂ ಉಣಿದ್ದೀವಿ. ಉಣಿತಾಳಿಂದ ಮತ್ತೆ ತೆಂಗಿನ ಗಿಡ ಏರ್ಸಿದ್ದು ಇಷ್ಟ ಹತ್ರ. ತೆಂಗಿನ ಗಿಡನೂ ಅವರೇ ಕಿತ್ಕೋಗ್ಯವ್ರೆ. ಹಿಂಗೆ ಮಾಡಿದಿರಲ್ಲ ಅಂತ ಕೇಳಕ್ಕೆ ಹೋಗೋದಕ್ಕೆ ಅವರು 10 ಜನ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು. ಈ ಜಗಳಕ್ಕೆ ಬಂದರು, ಗಲಾಟೆ ಬಂದರು. ಮತ್ತೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅಲ್ಲೂ ನಮಗೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡಲಿಲ್ಲ. ಅವರಂತೆಲ್ಲ ಹೇಳಿ ಕೇಳಿ ನನ್ನನ್ನು ಕಳಿಸಿದ್ರು. ನಾನೊಬ್ಬ ಹೆಣ್ಣಂಗ್ಸು ಅಂದ್ಬಿಟ್ಟು ನಾನು ಟೇಷನ್ಗೆ ಹೋದ್ರು ನನಗೆ ಬೆಲೆ ಕೊಟ್ಟಿಲ್ಲ. ಮತ್ತಿರಿಕೆಂದು ಇಲ್ಲಿ ಇವರಿಂದಲೂ ಜೀವ ಬೆದರಿಕೆ ಐತೆ, ನಾನು ಟೇಷನಲ್ಲಿ ಜೀವ ಬೆದರಿಕೆ ಐತೆ ಅಂತಲ್ಲಿ ನಾನು ಕೊಟ್ಟು ಬಂದಿದ್ದು. ಅವ್ರು ಯಾವುದಕ್ಕೂ ನಮಗೆ ಬೆಲೆ ಕೊಟ್ಟಿಲ್ಲ. ಹಾಂ, ಇದ್ರ ಬಗ್ಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಇದು ಪೊಲೀಸ್ನವ್ರು ನನಗೆ ನ್ಯಾಯ ಕೊಟ್ಟಿಲ್ಲ, ನಮಗೆ ಬೆಲೆನೂ ಕೊಟ್ಟಿಲ್ಲ. ನನಗೆ ಹೆಚ್ಚು ಕಡಿಮೆ ಆದರೂ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಇದಕ್ಕೆ ಕಾರಣ ಆಯ್ತಾರೆ. ನನಗೆ 10 ಜನದಿಂದಲೂ ನನಗೆ ಜೀವ ಬೆದರಿಕೆ ಐತೆ. ಇವರು 10 ಜನನೂ ಇದಕ್ಕೆ ಕಾರಣ ಆಯ್ತಾರೆ.